ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕಾಸರಗೋಡು ಮಸಾಲ ಚಕ್ಲಿ. ಸೊ ಇನ್ಸ್ಟಾಗ್ರಾಮ್ ಪೂರ್ತಿ ವೈರಲ್ ಆಗಿತ್ತು. ನಾನೇ ಇದು ಫುಲ್ ಇಷ್ಟು ಲೇಟಾಗಿ ಟ್ರೈ ಮಾಡ್ತಿರೋದು ಅನಿಸುತ್ತೆ. ಬಟ್ ಲೇಟಾಗಿ ಟ್ರೈ ಮಾಡಿದ್ರೂ ತುಂಬ ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಫುಲ್ ಅಲ್ಟಿಮೇಟ್ ಅಂದ್ಕೊಳ್ಳಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 8 ಡೇಟ್ಸ್ ತೊಗೊಂಡಿದ್ದೀನಿ, ಖರ್ಜೂರ. ಅದನ್ನು ಬೀಜ ಎಲ್ಲ ತೆಗೆದು ಎರಡೆರಡು ಹೋಲ್ಡ್ ಮಾಡ್ಕೊಂಡು ಹಾಕಿದ್ದೀನಿ. ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ನೀರು, 1/4 ಲೋಟಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ಳಿ. ಅದ್ರ ಜೊತೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಂಡಾದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು. ಈ ರೀತಿ ಹದ ಇರಬೇಕು, ಫುಲ್ ಕಂಪ್ಲೀಟ್ ಪೇಸ್ಟ್ ಆಗಿರಬೇಕು. ಬಿಕಾಸ್ ಚಕ್ಲಿ ಜೊತೆ ಚೆನ್ನಾಗಿ ಹೊಂದ್ಕೊಬೇಕು, ಅದಕ್ಕೋಸ್ಕರ ಫುಲ್ ಕಂಪ್ಲೀಟ್ ಪೇಸ್ಟ್ ಆಗಬೇಕು. ಸೊ ನಾನಿಲ್ಲಿ ಒಂದು 6 ಪೀಸಸ್ ತೊಗೊಂಡಿದ್ದೀನಿ ಚಕ್ಲಿ. ಯಾವ ಬ್ರ್ಯಾಂಡ್ ಆದರೂ ಓಕೆ. ಸೊ ನಾವೇನು ಮಸಾಲ ಗ್ರೈಂಡ್ ಮಾಡ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಮೇಲೆ ಹಾಕ್ಕೊಂಡು ಕಂಪ್ಲೀಟ್ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ. ಸೊ ಹಂಗಾಗಿ ಮಸಾಲನೂ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಎಷ್ಟು ಮಾಡ್ಕೊತೀರೋ ಅದು ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಕೋಟಾಗಿರಬೇಕು. ಸೊ ಫಸ್ಟ್ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಇದು ತಿನ್ನೋಕ್ಕಾಗತ್ತಾ ಅಂತಿದ್ರು. ಬಟ್ ಲೇಟ್ರ್ ಆನ್ ತಿಂದಮೇಲೆ ಒಂದು ತಿಂದಾದ್ಮೇಲೆ ಇನ್ನೊಂದು ಬೇಕು ಅಂತ ಇದ್ದರು. ಅಷ್ಟು ಸಖತ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.